ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಹೋಗ್ತಾ ಇದ್ದೀನಿ ದ್ವೀಪ ರೆಸಾರ್ಟ್ ಹಾಸನ. ಇಲ್ಲಿ ನಮ್ಮ ಆಕ್ಟಿವಿಟೀಸ್ ಮತ್ತು ಎಂಜಾಯ್ಮೆಂಟ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಬಂದಿದ್ದು ಕಂಪ್ನಿ ಮೀಟಿಂಗ್ಗೋಸ್ಕರ. ನನಗೆ ಅಲರ್ಟ್ ಆಗಿದ್ದಂಥ ರೂಮು ಇದು ಎಂಡಲ್ಲಿದ್ದರಿಂದ ಈ ಬ್ಯಾಕ್ ವಾಟರ್ಸ್ಗೆ ತುಂಬ ನಿಯರ್ ಆಗಿತ್ತು. ನಮ್ಮ ಬಾಲ್ಕನಿಯಿಂದ ಹೊರಗಡೆ ಹೋಗಿ ಈ ಥರ ನಿಂತ್ಕೊಂಡ್ರೆ ನಮಗೆ ಈ ದ್ವೀಪ ರೆಸಾರ್ಟ್ನ ವ್ಯೂ ಈ ಥರ ಕಾಣ್ತಾ ಇತ್ತು. ಸೊ ತುಂಬ ಚೆನ್ನಾಗಿತ್ತು ಈ ರೂಮು. ನನಗೆ ತುಂಬ ಇಷ್ಟ ಆಗಿ ನಾನು ಸೀನಿಯರ್ಸ್ನ ರಿಕ್ವೆಸ್ಟ್ ಮಾಡಿಕೊಂಡು ಈ ರೂಮ್ನ ತಗೊಂಡೆ. ಬೆಳಿಗ್ಗೆ ಹೊತ್ತು ಸೂಪರಾಗಿರುತ್ತೆ ಅಂತ. ಹೀಗಿದೆ ನೋಡಿ ನಮ್ಮ ರೂಮು ಆ್ಯಂಡ್ ಬ್ಯಾಕ್ ವಾಟರ್ನ ವ್ಯೂ. ಮಧ್ಯಾಹ್ನದ ಒಳ್ಳೆ ಊಟ ಮುಗಿಸಿ ಸ್ವಿಮ್ಮಿಂಗ್ ಪೂಲ್ ನೋಡಿದ ತಕ್ಷಣ ಜಂಪ್ ಮಾಡಬೇಕು ಅನ್ನಿಸ್ತು. ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡ್ಕೊಂಡು ಎಂಜಾಯ್ ಮಾಡಿದೆ. ನಾನು ಜಾಯ್ನ್ ಆಗ್ತಿದ್ದಂಗೆ ನನ್ನ ಹಿಂದೆ ಇಡೀ ಟೀಮವರೆಲ್ಲರೂ ಬಂದರು. ಎಲ್ಲರೂ ಸೇರಿ ಅದರ ಜೊತೆಗೆ ನೋಡಿ ಈ ಥರ ವಾಲಿಬಾಲ್ ಆಡೋಕ್ಕೆ ಶುರು ಮಾಡಿದ್ವಿ. 2 ಟೀಮ್ ಆಯಿತು. ಸೂಪರಾಗಿತ್ತು ವಾಲಿಬಾಲ್ ಗೇಮು. ಸಖತ್ ಎಂಜಾಯ್ ಮಾಡಿದ್ವಿ. ಸ್ವಿಮ್ಮಿಂಗ್ ಎಲ್ಲ ಮುಗಿಸಿ ಒಂದೊಳ್ಳೆ ಟೀ ಕುಡಿದು ಈವ್ನಿಂಗ್ ಆಗಿತ್ತು. ಈವ್ನಿಂಗ್ ಟೈಮು ಬ್ಯಾಕ್ ವಾಟರು ಹೇಗಿರುತ್ತೆ ಅಂತ ನೋಡೋಣ ಅಂತ ಒಂದು ರೌಂಡು ಕಯಾಕಿಂಗ್ ಪಾಯಿಂಟಿಗೆ ಬಂದ್ವಿ. ಅದು ಈ ಥರ ತುಂಬ ಸೈಲೆಂಟಾಗಿತ್ತು, ಚೆನ್ನಾಗಿತ್ತು. ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ, ಆ ದ್ವೀಪಕ್ಕೆ ಹೋಗ್ಬೋದಾ ಅಂತ ನಮ್ಮ ಹುಡುಗ ಕೇಳ್ದ. ಬಟ್ ಇವತ್ತು ಈವ್ನಿಂಗ್ ಆಗಿರೋದ್ರಿಂದ ನಾಳೆ ಬೆಳಿಗ್ಗೆನೇ ಎಂಟ್ರೆನ್ಸು, ಇವಾಗ ಬಿಡಲ್ಲ ಅಂತ ಹೇಳಿದ್ರು. ಸೊ ಬೆಳಗ್ಗೆ ಕಯಾಕಿಂಗ್ ಮಾಡಿಕೊಂಡು ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಒಂದು 10ರಿಂದ 15 ನಿಮಿಷ ಬೇಕಾಗುತ್ತೆ ಸರ್ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಅಂತ ಹೇಳಿದ್ದಾನೆ. ನೋಡೋಣ, ಬೆಳಗ್ಗೆ ಅದನ್ನು ಟ್ರೈ ಮಾಡ್ತೀವಿ.
ಸೊ ಕತ್ಲಾಗ್ತಾ ಇರೋದ್ರಿಂದ ಇಲ್ಲಿ ಎಲ್ಲ ಲೈಟ್ಸ್ ಎಲ್ಲ ಆನ್ ಮಾಡ್ತಾ ಇದ್ದಾರೆ. ಈ ಲೈಟ್ಸ್ ಎಲ್ಲ ಆನ್ ಆದ ನಂತರ ನಮ್ಮ ಕಂಪ್ನಿ ಕಡೆಯಿಂದ ಒಂದು ಗಾಲಾ ಪಾರ್ಟಿ ಇತ್ತು. ಪಾರ್ಟಿನ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ಫೈರ್ ಕ್ಯಾಂಪು ಪಾರ್ಟಿ ಎಲ್ಲ ಅರೇಂಜ್ ಮಾಡಿ ವೆಯ್ಟ್ ಮಾಡ್ತಾಯಿದ್ರು. ನಾವು ಕೂಡ ಇನ್ನೊಂದ್ಸಲಿ ಫ್ರೆಶ್ ಅಪ್ ಆಗಿಬಿಟ್ಟು ನೀಟ್ ಪಾರ್ಟಿಗೆ ಜಾಯ್ನ್ ಆಗೋಣ ಅಂತ ರೂಮ್ ಕಡೆ ಹೊರಟೆ. ಇನ್ನು ಸೆಕೆಂಡ್ ಡೇ ಎದ್ದು ಕಯಾಕಿಂಗ್ ಮಾಡಬೇಕು, ಗೇಮ್ಸ್ ಎಲ್ಲ ಆಟ ಆಡಬೇಕು. ಸೊ ಸೆಕೆಂಡ್ ಡೇನ ಸ್ಪೆಂಡ್ ಮಾಡಬೇಕು. ಅದಕ್ಕೆ ಮುಂಚೆ ನೈಟ್ ಪಾರ್ಟಿಗೆ ರೆಡಿ ಆಗಬೇಕು. ಸೊ ಸೆಕೆಂಡ್ ಡೇ ಬ್ಲಾಗಲ್ಲಿ ಸಿಗ್ತೀನಿ. ಪಾರ್ಟಿನ ಎಂಜಾಯ್ ಮಾಡ್ತೀನಿ. ಬಾಯ್.